ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈಗ ಆಗಸ್ಟ್ ಅಂತ ಬರ್ತಾ ಇದ್ದ ಹಾಗೆಯೇ ಒಂದು ಒಳ್ಳೆಯ ಮಾಸ ಪ್ರಾರಂಭ ಆಗಸ್ಟ್ ನಲ್ಲಿ. ಅದರಲ್ಲೂ 5ನೇ ತಾರೀಕಿನಿಂದ ಶ್ರಾವಣ ಮಾಸ, ಶುಭ ಶ್ರಾವಣ ಮಾಸ ಪ್ರಾರಂಭ. ಈ ಶ್ರಾವಣ ಮಾಸದ ವಿಶೇಷತೆಗಳೇನು? ಶ್ರಾವಣ ಮಾಸದಲ್ಲಿ ನಾವು ಇದೇ ಶ್ರಾವಣ ಮಾಸದಲ್ಲಿ ನಾವು ಯಾವ ವ್ರತಗಳನ್ನ, ಯಾವ ಪೂಜೆಗಳನ್ನ ಮಾಡಬೇಕು, ಯಾರು ಯಾವ ಪೂಜೆಗಳನ್ನ ಮಾಡೋದ್ರಿಂದ ಅನುಕೂಲತೆ ಇದೆ, ಅನಾನುಕೂಲತೆಗಳಿಂದ ನಾವು ದೂರ ಆಗಬಹುದು ಅನ್ನೋ ವಿಚಾರಗಳನ್ನು ಸಹ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಪ್ರಥಮವಾಗಿ ಮಾಸ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ನೋಡಿ, ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಗಲ್ಲಿ ಶ್ರಾವಣ ಮಾಸದ ಮಂಗಳವಾರ, ಶ್ರಾವಣ ಮಾಸದ ಶುಕ್ರವಾರ, ಶ್ರಾವಣ ಮಾಸದ ಶನಿವಾರ ಎಲ್ಲವೂ ಸಹ ಪ್ರಮುಖವಾಗಿ ಇರುವಂತಹದ್ದು. ಎಷ್ಟೋ ಜನ ಗೊತ್ತಿಲ್ಲ, ಈ ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಇದು ಕೇವಲ ವಿಷ್ಣು ದೇವರನ್ನ ಅಥವಾ ದೇವಿಯರನ್ನ ಪೂಜೆ ಮಾಡತಕ್ಕಂಥ ಮಾಸವಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ ಬಹಳ ಪ್ರಿಯವಾದಂತಹ ಮಾಸ ಶ್ರಾವಣ ಮಾಸ. ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಾನೆ ಪರಮೇಶ್ವರನು. ಹಾಗಾಗಿಯೇ ಮಂಗಳ ಗೌರಿ ವ್ರತವನ್ನ ಇದೇ ಶ್ರಾವಣ ಮಾಸದ ಮಂಗಳವಾರದಂದು ವಿವಾಹಿತ ಸ್ತ್ರೀಯರು, ನವದಂಪತಿಗಳು ಮಾಡ್ತಕ್ಕಂಥದ್ದು. ತಮ್ಮ ಮಾಂಗಲ್ಯ ವೃದ್ಧಿಗಾಗಿ, ಮಾಂಗಲ್ಯ ಭಾಗ್ಯ ಚೆನ್ನಾಗಿ ಇರಲಿ, ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಕಾಡದೇ ಇರಲಿ, ಗಂಡ ಹೆಂಡತಿಯ ಜೊತೆಗೆ ಅನ್ಯೋನ್ಯವಾದಂತಹ ಬಾಂಧವ್ಯ ಇರಲಿ, ಎಲ್ಲ ರೀತಿಯಾಗಿಯೂ ಕುಟುಂಬದಲ್ಲಿ ಸುಖ ಸೌಖ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಈ ಒಂದು ಮಂಗಳ ಗೌರಿ ವ್ರತವನ್ನ ಮಾಡುವುದುಂಟು. ಯಾರಾದ್ರೂ ಮಂಗಳ ಗೌರಿ ವ್ರತವನ್ನ ಮಾಡ್ತೀರಾ ಅಂತಂದ್ರೆ ಈ 4 ಮಂಗಳವಾರಗಳು ಅತ್ಯಂತ ಶ್ರೇಷ್ಠವಾದದ್ದು. ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಮಂಗಳ ಗೌರಿ ವ್ರತ ಅಂತ ಬಂದ ತಕ್ಷಣವೇ ಮೊದಲನೇದಾಗಿ 6ನೇ ತಾರೀಕು 8ನೇ ತಿಂಗಳು 2024 ಮಂಗಳವಾರದಂದು ನೀವು ಮಂಗಳ ಗೌರಿ ವ್ರತವನ್ನು, ಅದೇ ರೀತಿಯಾಗಿ 2ನೇದಾಗಿ 13ನೇ ತಾರೀಕು 8ನೇ ತಿಂಗಳು 2024 ಮಂಗಳ ಗೌರಿ ವ್ರತವನ್ನ ನೀವು ಮಾಡಬಹುದು. ಅದೇ ರೀತಿಯಾಗಿ ಮುಂದೆ 3ನೇದಾಗಿ ಅಂತ ಬಂದ ಸಂದರ್ಭದಲ್ಲಿ 20ನೇ ತಾರೀಕು 8ನೇ ತಿಂಗಳು 2024, ಇನ್ನು ಕೊನೆಯದಾಗಿ ನೀವು ಮಾಡಬಹುದಾಗಿರತಕ್ಕಂಥದ್ದು ಅಂತ ಬಂದ ಸಂದರ್ಭಕ್ಕೆ 27ನೇ ತಾರೀಕು 8ನೇ ತಿಂಗಳು 2024 ಈ ಮಂಗಳ ಗೌರಿ ವ್ರತ. ಶ್ರಾವಣ ಮಾಸದ 4 ಮಂಗಳವಾರಗಳು. ನೋಡಿ, ಮೊದಲನೇದಾಗಿ ಇನ್ನೊಮ್ಮೆ ದಿನಾಂಕಗಳನ್ನ ನಾವು ಹೇಳ್ತೀವಿ, ಬರೆದಿಟ್ಕೊಳ್ಳಿ. ಮೊದಲನೇದಾಗಿ 6ನೇ ತಾರೀಕು, 2ನೇದಾಗಿ ನಿಮಗೆ ಬರ್ತಕ್ಕಂಥದ್ದು 13ನೇ ತಾರೀಕು, ಇನ್ನು ಮುಂದಿನದಾಗಿ 3ನೇದಾಗಿ ಬರುವಂತಹದ್ದು 20ನೇ ತಾರೀಕು, 27ನೇ ತಾರೀಕು. ಜೊತೆಗೆ ಕಷ್ಟಗಳನ್ನೇ ಮೈಗೂಡಿಸಿಕೊಂಡು ಕಷ್ಟಗಳಿಂದನೇ ಸಂತೋಷವನ್ನ ಅನುಭವಿಸಿ ಎಲ್ಲರ ಸಂಕಷ್ಟಗಳನ್ನ ಹರಣ ಮಾಡತಕ್ಕಂತಹ, ಕಷ್ಟ ಕೋಟಲೆಗಳನ್ನ ನಮ್ಮ ಬದುಕಿನಿಂದ ದೂರ ಮಾಡತಕ್ಕಂತಹ ಕೃಷ್ಣನ ಒಂದು ಹುಟ್ಟು ಆದಂತಹದ್ದು ಇದೇ ಶ್ರಾವಣ ಮಾಸದ ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿ ಅಂತ ಬಂದ ಸಂದರ್ಭದಲ್ಲಿ ನೋಡಿ, ಕೃಷ್ಣ ಜನ್ಮಾಷ್ಟಮಿಯನ್ನ 26ನೇ ತಾರೀಕಿನಂದು ಮಾಡ್ತಕ್ಕಂತಹದ್ದು ಇದೆ. ಈ ಒಂದು ವಿಶೇಷವಾಗಿ ಮನ್ನಾರ್ ಕೃಷ್ಣ ಜಯಂತಿಯನ್ನ, ಕೃಷ್ಣಾಷ್ಟಮಿಯನ್ನ 26ನೇ ತಾರೀಕು ಮಾಡುವಂಥದ್ದು. ಇನ್ನು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಶ್ರಾವಣ ಮಾಸದ ಮಂಗಳವಾರಗಳು ಮಂಗಳಗೌರಿ ಪೂಜೆ ಅಂತ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರಬೇಕು, ಆರ್ಥಿಕವಾಗಿ ಸಫಲರಾಗಬೇಕು, ಲಕ್ಷ್ಮಿಯ ಮಹಾ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇರಬೇಕು, ಲಕ್ಷ್ಮೀ ದೇವಿಗೆ ಯಾವುದೇ ರೀತಿಯಾಗಿ ಒಂದಿಷ್ಟು ತೊಂದರೆ ತಾಪತ್ರೆಗಳು ಆಗದ ಹಾಗೆ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಆ ಒಂದು ಸುಖವನ್ನ ನಾವು ಅನುಭವಿಸಬೇಕು. ಮನೆಯಲ್ಲಿ ಯಾವುದೇ ರೀತಿಯಾಗೂ ಆರ್ಥಿಕ ತೊಂದರೆಗಳು, ಆರ್ಥಿಕ ಬಾಧೆಗಳು ಬರಬಾರದು ಅಂತ ಹೇಳಿ ಇದೇ ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರಗಳಂದು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಆಷಾಢ ಮಾಸದಲ್ಲಿ ಹೇಗೆ ಮಾಡ್ತಾರೋ ಶ್ರಾವಣ ಮಾಸದಲ್ಲಿ ಸಹ ಅದೇ ರೀತಿಯಾಗಿ ಮಾಡ್ತಾರೆ. ಇನ್ನು ಈ ಒಂದು ಮಾಸದಲ್ಲಿ ನಮಗೆ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ವ್ರತ. ಹುಣ್ಣಿಮೆಗೂ
ಮುಂಚೆ ಬರ್ತಕ್ಕಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ 16ನೇ ತಾರೀಕು. ಈ 16ನೇ ತಾರೀಕು ಬರ್ತಕ್ಕಂತಹ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಸಹ ತಾವೆಲ್ಲರೂ ಆಚರಣೆ ಮಾಡಬಹುದು. ಆಚರಣೆಯನ್ನ ಮಾಡಿ ಮಹಾಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರರಾಗಬಹುದು. ಆದ್ರೆ ಎಲ್ಲರೂ ಈ ಒಂದು ತಪ್ಪೇನ್ ಮಾಡ್ಕೊಳ್ತಿದ್ದೀರಿ ಅಂದ್ರೆ, ನೀವು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀರಾ. ಆದ್ರೆ ಅದು ಹಬ್ಬವಲ್ಲ, ವ್ರತಾಚರಣೆಯ ನಿಯಮಗಳೇ ಬೇರೆ ಇದ್ದಾವೆ. ಆ ನಿಯಮವನ್ನ ನೀವೆಲ್ಲರೂ ಸಹ ಫಾಲೋ ಮಾಡಬೇಕು. ಲಕ್ಷ್ಮೀ ಪೂಜೆ ಯಾವಾಗ್ಲೂ ಸಂಧ್ಯಾ ಕಾಲದಲ್ಲೇ ಆಗಬೇಕು. ಈಗ ಏನ್ ಮಾಡ್ತಾರೆ, ಬೆಳಗ್ಗಿನ ಜಾವ ಮಾಡೋದು, ಮಧ್ಯಾಹ್ನ ಮಾಡೋದು, ಇಷ್ಟ ಬಂದ ಸಮಯಕ್ಕೆ ಮಾಡೋದು, ಹೀಗೆ ಒಂದಲ್ಲ ಎರಡಲ್ಲ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ತಿದ್ದಾರೆ. ಏನೇನೋ ತರಾವರಿ ಗೊಂಬೆಗಳನ್ನೆಲ್ಲ ಅದೇನೋ ದಾರ ಎಲ್ಲ ಕಟ್ಕೊಂಡು ತುಂಬಾನೇ ಅದೆಲ್ಲ ದೈವತ್ವಕ್ಕೆ ನಿಮಗೆ ಅಲಂಕಾರವೇ ಬೇರೆ, ದೈವತ್ವವೇ ಬೇರೆ. ಕೃಷ್ಣ ಸಂತೃಪ್ತನಾಗಿದ್ದು ಕೆಜಿ ಚಿನ್ನಾಭರಣಗಳನ್ನ ತಗೊಂಡು ಬಂದು ತಕ್ಕಡಿಯ ಇನ್ನೊಂದು ಬದಿನಲ್ಲಿ ಇಟ್ಟಾಗ್ಲೆಲ್ಲ ಮನಸ್ತುಂಬಿ ಒಂದು ದಳ ತುಳಸಿ ದಳವನ್ನ ಇಟ್ಟಾಗ ಆಗ್ಲೇ ಕೃಷ್ಣ ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದು. ಭಗವಂತ ನಿಮ್ಮ ಆಡಂಬರವನ್ನ ಮೆಚ್ಚಲ್ಲ. ಭಗವಂತ ನಿಮ್ಮನ್ನ ನೀವ್ ಏನೇನು ಚಿನ್ನಾಭರಣಗಳನ್ನ ಇಟ್ಕೊಂಡಿದ್ದೀರಿ ಅದನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಿ. ಪಕ್ಕದ ಮನೇಲಿ ಮಾಡ್ತಿದ್ದಾರೆ, ನಾವು ಮಾಡ್ತೀವಿ, ಅದಲ್ಲ. ಅವ್ರೆಷ್ಟು ಜೋರಾಗಿ ಮಾಡಿದ್ದಾರೆ, ನೀವೆಷ್ಟು ಕಡಿಮೆ ಮಾಡಿದ್ದೀರಿ ಅನ್ನೋ ವಿಚಾರವಲ್ಲ. ಎಷ್ಟು ಭಕ್ತಿಯಿಂದ ಮಾಡಿದ್ದೀರಿ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ನಿಯಮವಾಗಿ ಮಾಡಿದ್ದೀರಾ, ಅದು ತುಂಬಾನೇ ಮುಖ್ಯವಾಗುತ್ತೆ. ಇದೇ ಒಂದು ಮಹಾಲಕ್ಷ್ಮಿ ವ್ರತವನ್ನ ನೀವು 16ನೇ ತಾರೀಕಿನಂದು ನೀವು ಮಾಡ್ಕೊಳ್ಳಿ. ಬಹಳ ಅನುಕೂಲತೆಗಳನ್ನ ನೀವು ಸೃಷ್ಟಿ ಮಾಡ್ಕೊಳ್ಬಹುದು. ಕೆಲವೊಬ್ರು ಏನ್ ಮಾಡ್ತಾರೆ, 16, 7 ಕೇತು ಸಂಖ್ಯೆ, ಅವತ್ ಮಾಡಬಾರ್ದು, ಇವತ್ ಮಾಡಬಾರ್ದು, ಸಂಖ್ಯೆದು ಮತ್ತೊಂದು ಮಗು ಏನೇನೋ ಹೇಳ್ತಾರೆ. ನೋಡಿ, ಪೂರ್ವಿಕರು ಏನ್ ಹೇಳಿದ್ದಾರೋ ಅದನ್ನ ಅದೇ ರೀತಿಯಾಗಿ ಫಾಲೋ ಮಾಡಬೇಕು. ಹುಣ್ಣಿಮೆಗೂ ಹಿಂದೆ ಬರುವಂತಹ ಶುಕ್ರವಾರದ ದಿವಸವೇ ಮಾಡಬೇಕು. ಕಾರಣ ಶುಕ್ರಗ್ರಹದ ತತ್ವ, ಶುಕ್ರಗ್ರಹದ ಕಿರಣಗಳು ನೇರವಾಗಿ ಭೂಮಿಯನ್ನ ಬಹು ಸಮೀಪಿಸ್ತಾ ಇರುತ್ತೆ. ಹಾಗಾಗಿ ಅವತ್ತು ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನ ನೀವು ಅನುಭವಿಸಬಹುದು. ಹಾಗಾಗಿ 16ನೇ ತಾರೀಕಿನಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿಕೊಳ್ಳೋದು ಮರಿಬಾರದು. ಇನ್ನು ಶನಿವಾರಗಳು, ಶ್ರಾವಣ ಶನಿವಾರ ಅಂತ ಹೇಳ್ತಾ ಇದ್ದಾಗ ಎಲ್ಲ ತಿಮ್ಮಪ್ಪನ ದೇವಸ್ಥಾನಗಳು ಪೂರ್ಥ ಆಗೋಗ್ಬಿಟ್ಟಿರುತ್ತೆ. ಗಲ್ಲಿನಲ್ಲಿರುವಂತಹ ತಿಮ್ಮಪ್ಪನ ಗುಡಿನೂ ಸಹ ಬಿಡಲ್ಲ, ಎಲ್ಲ ಕಡೆ ಹೋಗಿ ಬರ್ತಿರ್ತೀರಿ. ನೋಡಿ, ಇಷ್ಟು ಮಾತ್ರ ಅಲ್ಲ, ಕೇವಲ ವಿಷ್ಣು ದೇವರನ್ನ ಪೂಜೆ ಮಾಡೋದು ಮಾತ್ರ ಅಲ್ಲ, ಇದೇ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಈಶ್ವರನ ಪೂಜೆಯೂ ಹೌದು. ಎಷ್ಟೊಂದು ಜನ ಅದನ್ನೇ ಮರ್ತು ಹೋಗ್ತಾರೆ. ಈಶ್ವರನಿಗೆ ಸಂಪೂರ್ಣವಾಗಿ ತುಂಬಾ ಪ್ರಿಯಕರವಾದಂತಹ ಮಾಸ ಯಾವುದಪ್ಪ ಅಂತ ಹೇಳಿದ್ರೆ ಶ್ರಾವಣ ಮಾಸ, ಕಾರ್ತೀಕ ಮಾಸ. ಆ 2 ಮಾಸಗಳು ಅವನಿಗೆ ಬಹಳ ಪ್ರೀತವಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲರೂ ಕಾರ್ತೀಕ ಮಾಸಕ್ಕೆ ಮಾತ್ರ ಹೋಗ್ತಾರೆ. ಅಯ್ಯೋ, ಈಶ್ವರ ಬರೀ ಕಾರ್ತೀಕಕ್ಕೆ ಮಾತ್ರ ಸೀಮಿತ ಅಲ್ಲಲ್ಲ. ಆ ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಕ್ಕಂಥದ್ದು ಈ ಮಾಸ ಪೂರ್ತ ನೆಲೆಸಿರ್ತಾನೆ. ಈಶ್ವರನನ್ನ, ಪರಮೇಶ್ವರನ ಒಲಿಸ್ಕೊಳ್ಳೋಕೆ ಇದು ತುಂಬಾ ಸಕಾಲ. ಲಕ್ಷ್ಮೀ ದೇವಿಯನ್ನು ಸಹ ನೀವು ಒಲಿಸ್ಕೊಳ್ಬಹುದು, ಗೌರಿಯನ್ನು ಒಲಿಸ್ಕೊಳ್ಬಹುದು. ಎಷ್ಟು ಶುಭಕರವಾಗಿರ್ತಕ್ಕಂಥ ಮಾಸ ಅಲ್ವಾ? ಅದೇ ರೀತಿಯಾಗಿ ಶ್ರಾವಣ ಮಾಸ ನಮಗೆ ಶುರುವಾಗ್ತಕ್ಕಂತಹದ್ದೇ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದಿಂದ. ನೋಡಿ, ಅಲ್ಲಿಂದ ಪೂಜೆ ಪುನಸ್ಕಾರಗಳು ತುಂಬಾ ಪ್ರಾರಂಭ, ವ್ರತಾದಿಗಳು ಪ್ರಾರಂಭ. ನಮ್ಗೆ ನೋಡಿ, ಶ್ರಾವಣ ಮಾಸ ಎಷ್ಟು ಚೆನ್ನಾಗಿ ಒಂದಾದ ಮೇಲೆ ಒಂದು ಪಾಠಗಳನ್ನ ಹೇಳ್ಕೊಡ್ತಾ ಬರುತ್ತೆ ಅಂತಂದ್ರೆ, ಮೊದಲನೆಯದ್ದಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದ್ರೂ ಇದ್ರೆ ಈ ಜ್ಯೋತಿರ್ಭೀಮೇಶ್ವರ ವ್ರತದಿಂದ ನಿವಾರಣೆ ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಗಂಡ ಹೆಂಡತಿ ಸಮಸ್ಯೆಗಳಿದ್ರೆ ಮಂಗಳಗೌರಿ ವ್ರತದಿಂದ ನಿವಾರಣೆ ಮಾಡಿಕೊಳ್ಬಹುದು. ಹಣಕಾಸಿನ ಸಮಸ್ಯೆ ಇದ್ರೆ ವರಮಹಾಲಕ್ಷ್ಮಿಯ ಪೂಜೆಯಿಂದ ನಿವಾರಣೆ ಮಾಡಿಕೊಳ್ಬಹುದು. ನಾಗ ಸಂಬಂಧಪಟ್ಟಂತಹ ದೋಷಗಳೇನಾದ್ರೂ ಇದ್ರೆ ನಾಗರ ಪಂಚಮಿ ಇದೇ ಮಾಸದಲ್ಲಿ ಬರ್ತಕ್ಕಂಥದ್ದು. ನಾಗ ಚೌತಿ ಮತ್ತು ನಾಗ ಪಂಚಮಿಗಳು. ಈ ಮಾಸದಲ್ಲಿ ನಿಮ್ಗೆ ಇಂಥ ಸಮಸ್ಯೆ ಪರಿಹಾರ ಸಿಕ್ಕೋದಿಲ್ಲ ಅನ್ನೋ ಹಾಗಿಲ್ಲ. 12 ರಾಶಿಯವರು ಸಹ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನವನ್ನ ಮುಂದುವರಿಸಿಕೊಂಡು ಹೋಗಿ ತಮ್ಮೆಲ್ಲರಿಗೂ ಸಹ ಸುಖವಾಗ್ಲಿ, ಸೌಖ್ಯ ಉಂಟಾಗ್ಲಿ, ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಏಳಿಗೆಗಳು ಸಹ ಬರಲಿ. ಇನ್ನು ಈ ಮಾಸದಲ್ಲಿ ಬದಲಾವಣೆ ಆಗ್ತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, 17ನೇ ತಾರೀಕು 8ನೇ ತಿಂಗಳು 2024ರಂದು ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು
22ನೇ ತಾರೀಕು 8ನೇ ತಿಂಗಳು 2024 ವಕ್ರೀಗತನಾದಂತಹ ಬುಧನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 24ನೇ ತಾರೀಕು 8ನೇ ತಿಂಗಳು 2024 ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2024 ಮಿಥುನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಬದಲಾವಣೆಗಳು. ಈ ಗ್ರಹಗಳ ಬದಲಾವಣೆಯ ಆಧಾರದಲ್ಲಿ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವನ್ನ ಈಗ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಅಂತಂದ್ರೆ, ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ರೀತಿಯಾದಂತಹ ಯೋಗದ ಫಲಗಳನ್ನ ಆಗಸ್ಟಿನ ತಿಂಗಳಲ್ಲಿ ನೀವು ಅನುಭವಿಸಬಹುದು. ಆದ್ರೆ ಕನ್ಯಾ ರಾಶಿಯವರಿಗೆ ಕೆಲ ರಾಶಿಗಳಿಗೆ ಯಾವಾಗ್ಲೇ ಆಗ್ಲಿ ಶುಭ ಫಲಗಳಿದೆ ಅಂತ ನಾವು ನೋಡಿದಾಗ ಅವ್ರು ತುಂಬಾ ಆಶ್ಚರ್ಯ ಪಡ್ತೀರಿ. ಕನ್ಯಾ ರಾಶಿಯವರು, ಗುರುಗಳೇ ನನ್ನ ಜೀವನನೇ ಕಣ್ಣೀರಿನ ಕೋಡಿಯಾಗಿದೆ, ಇನ್ನೂ ನೀವು ನನ್ಗೆ ಸುಖ ಇದೆ ಅಂತಂದ್ರೆ ನನಗೆ ನಂಬಿಕೆನೇ ಬರ್ತಿಲ್ಲ ಅಂತ ಹಲವು ಜನರು ಅಂತಾರೆ. ಯಾಕಂದ್ರೆ ಆ ರೀತಿಯಾದ ಪರಿಸ್ಥಿತಿಗಳು ಉತ್ಪತ್ತಿ ಆಗೋಗಿದೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಯಾವಾಗ ಬುದ್ಧಿ ಬಂದಿದೆಯೋ ಅಲ್ಲಿಂದ ಕಂಡದ್ದೇ ಕಷ್ಟಗಳ ಸರಮಾಲೆ, ಸುಖ ನೋಡ್ಲೇ ಇಲ್ಲ ಜೀವನದೊಳಗೆ. ಅದು ಕೇವಲ ಗೋಚಾರ ಮಾತ್ರ ಆಧಾರವಾಗಿದ್ರೆ ಸಾಲದು, ನಿಮ್ ಜನ್ಮ ಜಾತಕವು ಸಹ ಏನ್ ಹೇಳತ್ತೆ ಅನ್ನೋದು ಬೇಕು. ಆ ಜನ್ಮ ಜಾತಕದ ಆಧಾರದೊಳಗೆ ನಿಮಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ಬೇಕು ಬೇಡ ಅದನ್ನೆಲ್ಲ ಆಲೋಚನೆ ಮಾಡಬೇಕು. ಮೊದಲೇ ನೀವು ತುಂಬಾ ಅಂದ್ರೆ ತುಂಬಾ ಮೃದು ಸ್ವಭಾವ, ಮೃದು ಸ್ವಭಾವ, ಜೊತೆಗೆ ಚಾಂಚಲ್ಯ ಬೇರೆ, ಕ್ಷಣಚಿತ್ತ ಕ್ಷಣಪಿತ್ತ, ಜೊತೆಗೆ ಸುತ್ತಮುತ್ತ ಇರತಕ್ಕಂಥ ಶತ್ರು ಕಾಟ, ಯಾವ್ದಂತಾನೆ ತಡ್ಕೊಳ್ಳೋದಕ್ಕೆ ಸಾಧ್ಯ? ನೀವು ಯಾವ್ದಂತಾನೆ ತಡ್ಕೊಳ್ಳೋದಕ್ಕೆ ಸಾಧ್ಯ? ಯೋಚನೆ ಮಾಡಿಪ್ಪ. ಸುಮ್ಮನೆ ನೀವು ಕೊರಗೋದು ಬೇಡ. ಒಂದ್ಸಲ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ, ಯಾವ ರೀತಿಯಾದಂತಹ ಯೋಗದ ಫಲಗಳಿದೆ ಅನ್ನೋದನ್ನ ಗುರುತಿಸ್ಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನ ಅನುಸರಿಸಿ ಜೀವನನ ಮುಂದುವರಿಸ್ಕೊಂಡು ಹೋಗಿ. ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಒಳ್ಳೆಯ ರೀತಿಯಾದಂತಹ ಶುಭ ರೀತಿಯಾದ ವಾತಾವರಣ ಇದೆ. ಈ ಸಮಾಜ ಸೇವಕರುಗಳಿಗೆ ಉತ್ತಮವಾದಂತಹ ಪದವಿಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ಸಿಗ್ತಕ್ಕಂತಹದ್ದು. ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತಹ ಬಡ್ತಿ, ವೇತನದ ಭತ್ಯೆಯ ಹೆಚ್ಚಳ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಶುಭ ರೀತಿಯಾದಂತಹ ವರ್ಗಾವಣೆಯ ಯೋಗಗಳು ಅದೆಲ್ಲವೂ ಸಹ ನಿಮಗೆ ಉಂಟಾಗ್ತದೆ. ವಿರೋಧಿಗಳಿಂದ, ಅವಿರೋಧಿಗಳು ಕೊಡ್ತಕ್ಕಂತಹ ಸಮಸ್ಯೆಗಳಿಂದ ಒಂದಿಷ್ಟು ದೂರ ಆಗ್ತೀರಿ. ಶತ್ರುಗಳ ಕಾಟದಿಂದ, ಕೈವಾಡದಿಂದ ಒಂದಿಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಂಥವ್ರು ಈ ತಿಂಗಳು ನಿಮ್ಗೆ ಅದರಿಂದ ಆಚೆ ಬರ್ತೀರಿ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಎಲ್ಲ ಸಹ ಇರುತ್ತೆ. ಗೃಹ ನಿರ್ಮಾಣವಾಗುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತೀರಿ. ದಾಂಪತ್ಯ ಕಿರುಕುಳಗಳಿಂದ ದೂರ ಆಗ್ತೀರಿ. ದಾಂಪತ್ಯದಲ್ಲಿ ಇದ್ದಂತಹ ಮನಸ್ತಾಪಗಳೆಲ್ಲ ದೂರ ಆಗಿ ಒಂದು ಸುಖವಾದ ಜೀವನವನ್ನ ಕನ್ಯಾ ರಾಶಿಯವರು ನಡೆಸೋದಕ್ಕೆ ಈ ಒಂದು ತಿಂಗಳು ಸಾಧ್ಯವಾಗ್ತದೆ. ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ, ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ, IT ಸೆಕ್ಟರ್ಗಳಲ್ಲಿ, ಅದೇ ರೀತಿಯಾಗಿ ಇನ್ನು ವಿಶೇಷವಾಗಿ ಈ ಆಡಿಟಿಂಗ್ ಸೆಕ್ಟರ್ಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಾರ್ಯಸಿದ್ಧಿಯು, ಅಪಾರವಾದಂತಹ ಧನದ ಲಾಭವು ಉಂಟಾಗುತ್ತೆ. ಶುಭ ರೀತಿಯಾದಂತಹ ವರ್ಧನೆಗಳೇ ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು. ಒಳ್ಳೆಯ ಬೆಳವಣಿಗೆಯನ್ನ ಕನ್ಯಾ ರಾಶಿಯವರು ನೋಡ್ತೀರಿ. ನಿಮ್ಮ ದಶ ಮತ್ತು ಭುಕ್ತಿಗಳು ಏನ್ ನಡೀತಿದೆ, ಜಾತಕದ ಬೇರೆ ರೀತಿಯಾಗಿರ್ತಕ್ಕಂತಹ ಅಂಶಗಳು ನಿಮಗೆ ಯಾವ ರೀತಿಯಾಗಿ ಸುಖವನ್ನ ತಂದುಕೊಡಬಹುದು ಅಥವಾ ತಂದುಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ, ಆ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಜನ್ಮ ಜಾತಕವನ್ನು ಮೆತ್ತ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ನಿಮಗೆ 5, 6, 15, 23, 31 ಅದೃಷ್ಟದಾಯಕವಾಗಿರ್ತಕ್ಕಂತಹ ದಿನಗಳು ಅಂತಾನೆ ಹೇಳಬಹುದು. ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳು ಇದ್ರೆ ಅದೆಲ್ಲವೂ ಸಹ ನಿವಾರಣೆ ಆಗತ್ತೆ, ನೆಮ್ಮದಿಯನ್ನ ತಂದುಕೊಡತ್ತೆ. ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂತಹ ಶುಭವಾದಂತಹ ತಿಂಗಳು ಈ ತಿಂಗಳು. ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ನಿಮ್ಮ ಈ ತಿಂಗಳಲ್ಲಿ ಬರ್ತದೆ. ಕನ್ಯಾ ರಾಶಿಯವರಿಗೆ ಬಹಳ ಶುಭವಾಗಿದೆ. ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿರಿ. ಇನ್ನು ಪರಿಹಾರದ ಕ್ರಮ ಅಂತ ಬಂದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರವನ್ನು ಉಳಿಸಿ, ಪರಿಸರವನ್ನು ಕಾಪಾಡಿ, ಗಿಡ ಮರಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ. ಸಾಧ್ಯವಾದ ಕಡೆ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯು, ಪ್ರಾಣಿ, ಪಕ್ಷಿ, ಪಶುಗಳಿಗೆ ಆಹಾರವನ್ನು, ಆಸರಿಯನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನೋಡಿದಂತಹ ನೀವೇ ಬಹಳ ಸಂತೋಷವನ್ನು ಪಟ್ಕೋಬಹುದಲ್ವಾ? ದೇವರನ್ನೇ ಮೆಚ್ಚಿಸುವಂತಹ ಕೆಲಸವಾಗ್ತದೆ. ದೇವರನ್ನ ನಾವು ಮೆಚ್ಚಿಸಬೇಕು ಅಂತಂದ್ರೆ ಸ್ತುತಿ ಮಾಡಬೇಕು, ಸ್ತೋತ್ರ ಪಠಣಗಳನ್ನು ಮಾಡಬೇಕು, ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಬೇಕು. ದೇವರನ್ನ ಮೆಚ್ಚಿಸಬೇಕು ಅಂದ್ರೆ ಭಾರಿ ಕಷ್ಟ. ಆದ್ರೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳು ದೇವರು ಮೆಚ್ಚಿಕೊಳ್ಳುವ ಹಾಗೆ ಇತ್ತು ಅಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿಯಾದ ತೊಂದರೆ ತಾಪತ್ರೆಗಳು ಬರೋದೇ ಇಲ್ಲ ಬದುಕಿನಲ್ಲಿ. ಆ ರೀತಿಯಾಗಿ ನೀವು ಸಹ ಬದುಕಿ ಜೀವನವನ್ನು ಚೆನ್ನಾಗಿ ಕಟ್ಕೊಳ್ಳಿ. ಶ್ಯಾಮಲಾ ದಂಡಕ
ಈ ತಿಂಗಳ ಪೂರ್ಥ ನೀವು ಪ್ರತಿದಿನ ಸಾಯಂಕಾಲದ ಹೊತ್ತು ಶ್ಯಾಮಲಾದಂಡಕದ ಪಾರಾಯಣವನ್ನು ಮಾಡಿ, ಶ್ಯಾಮಲಾದಂಡಕದ ಪಾರಾಯಣವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ನಿಮಗೆ ಉಂಟಾಗ್ತದೆ. ದೇವರ ಕೃಪಾಶೀರ್ವಾದ ಉಂಟಾಗ್ತದೆ. ಕನ್ಯಾ ರಾಶಿಯವರು ಬಹಳ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.